ಆಲ್ರೆಡಿ ನಾನು ರಾಹುಲ್ ಗಾಂಧಿ ಇಲ್ಲಿ ಸಿದ್ದರಾಮಯ್ಯ ಅವರು CM ಹತ್ರನೂ ಮಾತಾಡ್ತೀನಿ. ಜೊತೆಗೆ ರಾಹುಲ್ ಗಾಂಧಿ ಅವ್ರಿಗೆ ಈಗ ಆಲ್ರೆಡಿ ಮೇಲ್ ಕೂಡ ಮಾಡಿದ್ದೀನಿ. ನಾನು ಇಲ್ಲಿದೆ ನೋಡಿ, ಬೇಕಾದರೆ ಮೇಲ್ ಕೂಡ ಹಾಕಿದ್ದೀನಿ. ಅವ್ರ ಅಪಾಯಿಂಟ್ಮೆಂಟ್ ತೊಗೊಳ್ತಾ ಇದ್ದೀನಿ. ನಾನು ಸದ್ಯದಲ್ಲೇ ಹೋಗಿ ಅವ್ರ ಹತ್ರನೂ ಮಾತಾಡ್ತೀನಿ. ಯಾಕೆಂದರೆ ಇದರಿಂದ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ ಏನು ನನ್ನ ಕಂಪ್ಲೇಂಟ್ ಬಗ್ಗೆ ಅವ್ರ ಹತ್ರನೂ ಇಲ್ಲಿ ನಾನು ಸಿದ್ದರಾಮಯ್ಯ ಸರ್ ಹತ್ರನೂ ಮಾತಾಡಲೇಬೇಕು. ಯಾಕೆ ಅಂದರೆ ಇದು ಒಂದು ಬಿಗ್ ಸ್ಕ್ಯಾಮ್. ಇದರಲ್ಲಿ ನನಗೆ ಅನ್ಯಾಯ ಆಗ್ತಾ ಇದೆ. ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿ ಅದ್ರ ದಾಖಲಾತಿಗಳೆಲ್ಲ ಇದೆ, ಅದನ್ನೆಲ್ಲ ನಾನು ಅವ್ರಿಗೆ ಸಬ್ಮಿಟ್ಟು ಮಾಡ್ತೀನಿ. ಪೊಲೀಸವ್ರಿಗೂ ಸಬ್ಮಿಟ್ ಮಾಡ್ತಿದ್ದೀನಿ. ಯಾಕಂದರೆ ಇದರಿಂದ ನನಗೆ ಅನ್ಯಾಯ ಆಗ್ತಾ ಇದೆ. ಇಲ್ಲಿ ನಂದು ಕೇಸ್ನ ಉಪಯೋಗಿಸ್ಕೊಂಡ್ಬಿಟ್ಟು ಎಷ್ಟೊಂದು ಜನ ಇದನ್ನು ಎನ್ಕ್ಯಾಶ್ ಮಾಡ್ಕೋತಿದ್ದಾರೆ. ಬಟ್ ನನಗೇನು ನ್ಯಾಯ ಸಿಗ್ತಾ ಇಲ್ಲ ಅಂದರೆ ಏನು ಹೇಳ್ತಿದ್ದೀನಿ, ನನಗೆ ಬರಬೇಕಾಗಿರೋದು ರಿಕವರಿ, ಅದು ಬರ್ತಾ ಇಲ್ಲ. ಅದಕ್ಕೆ ನಾನು ಅಪ್ಪರ್ ಲೆವೆಲಲ್ಲಿ ಕೂಡ ಐ ವಿಲ್ ಫೈಟ್ ಫಾರ್ ದಿಸ್. ಸೊ ಅವ್ರ ಜೊತೆ ಒಂದಷ್ಟು ರಾಜಕಾರಣಿ ಬೆಂಬಲ ಇದೆ, ಒಂದಷ್ಟು ಜನ ಹನಿ ಟ್ರಾಪ್ಗೆ ಒಳಗಾಗಿದ್ದಾರೆ. ಆ ಒಂದು ಬೈಕ್ನ ಯಾರು ಆಚೆ ಬರ್ತಿಲ್ಲ ಅಂತ ಒಂದು ಆರೋಪ ಇದೆ ಮೇಡಮ್. ಹಲೋ, ಇರ್ಬೋದು ಮೇಡಮ್, ಇಲ್ಲ ಅಂತ ನಾನು ಮಾತಾಡೋಕ್ಕಾಗೋದಿಲ್ಲ. ಆ ಥರ ಹನಿ ಟ್ರ್ಯಾಪ್ ಆಗಿ ಅವರು ಆ ಥರ ಇದ್ರೂ ನನ್ನ ಕೇಸಲ್ಲಿ ಯಾಕೆ ಸಪೋರ್ಟ್ ಮಾಡಬೇಕು? ನನಗೆ ಸಪೋರ್ಟ್ ಮಾಡಿ ಇನ್ನೂ, ಯಾಕೆಂದರೆ ನನಗೆ ರಿಕವರಿ ಬೇಕು. ಅವ್ರನ್ನ ಸಪೋರ್ಟ್ ಮಾಡೋಕ್ಕೋಸ್ಕರ ಅಂದರೆ ಅನ್ಯಾಯನ ಸಪೋರ್ಟ್ ಮಾಡ್ತಾ ಇದ್ದೀರಾ? ಇದು ಯಾವ ಪ್ರಕಾರ ನ್ಯಾಯ? ಅದು ಅವ್ರವ್ರು ಮಾಡ್ಕೊಂಡಿರೋ ತಪ್ಪು. ಅದು ಮಾಡಿದಾರೋ ಇಲ್ವೋ ಅದು ನನಗೆ ಬೇಡ, ನಂಗೆ ಗೊತ್ತಿಲ್ಲ. ಮೇಡಮ್, ಈಗ ಸುಮಾರು ಜನ ಮೋಸ ಹೋಗಿದ್ದಾರೆ. ಒಂದಷ್ಟು ಜನ ಅವ್ರು ಹೇಳಿದಾಗೆ ಕೇಸ್ ಕೊಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಅಂಥವ್ರಿಗೆಲ್ಲ ಏನು ಹೇಳ್ತೀರಾ ಅಂತ? ಧೈರ್ಯ ಮಾಡಿ ಮುಂದೆ ಬಂದು ಕೇಸ್ ಕೊಡಲೇಬೇಕು. ನಿಮಗೆ ರಿಕವರಿ ಸಿಕ್ಕತ್ತೆ. ನೀವು ಕಳ್ಕೊಂಡಿರೋ ಹಣ ನಿಮಗೆ ಸಿಕ್ಕತ್ತೆ. ಯಾಕೆಂದರೆ ಇದು 300-400 ಕೋಟಿ ಸ್ಕ್ಯಾಮು. ಇದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ದಾರೆ ಅಂತ ಈಗಾಗಲೇ ನಿನ್ನೆಯಿಂದ ಮೀಡಿಯಾದಿಂದ ನನಗೂ ಗೊತ್ತಾಗಿದೆ. ನಾಟ್ ಓನ್ಲಿ ಫ್ರಮ್ ಮೀಡಿಯಾ, ನನಗೂ ಕೆಲವು ವಿಷಯಗಳು ಡಾಕ್ಯುಮೆಂಟ್ಸ್ ಎಲ್ಲ ಸಿಕ್ಕಿದೆ. ಅದಕ್ಕೋಸ್ಕರ ನಾನು ಕೂಡ ಇವಾಗ ರಾಹುಲ್ ಗಾಂಧಿ ಅವ್ರನ್ನಾಗಲಿ ಅಥವಾ ಇಲ್ಲಿ ಸಿದ್ದರಾಮಯ್ಯ ಸರ್ನಾಗಲಿ ಮೀಟ್ ಮಾಡಿ ನಾನು ಮಾತಾಡ್ತೀನಿ. ಯಾಕೆಂದರೆ ಇವರೆಲ್ಲ ಇನ್ವಾಲ್ವ್ ಆಗಿ ಮಾಡ್ತಾ ಇರೋ ಕೆಲಸದಿಂದ ಸಾಮಾನ್ಯ ಜನತೆಗೆ ತುಂಬ ಅನ್ಯಾಯ ಆಗ್ತಾ ಇದೆ. ಇದು ಅನ್ಯಾಯ ಆಗ್ಕೂಡ್ದು. ಮೇಡಮ್, ಈಗ ಧರ್ಮ ಅವ್ರ ಮೇಲೆ ಕೂಡ ನೀವು ಗಂಭೀರ ಆರೋಪ ಮಾಡಿದ್ರಿ. ಈಗ ಧರ್ಮ ಅವರು ಕೂಡ ಅಪ್ಸ್ಟ್ಯಾಂಡಿಂಗ್ ಆಗಿದ್ದಾರೆ ಸರ್. ಅಪ್ಸ್ಟ್ಯಾಂಡಿಂಗ್ ಆಗಿದ್ದಾರೆ. ಅವ್ರನ್ನ ಹಿಡ್ಕೊಂಡು ಬರಲೇಬೇಕು. ಯಾಕೆ ಅಪ್ಸ್ಟ್ಯಾಂಡಿಂಗ್ ಆಗಿದ್ದಾರೆ ಅಂದರೆ ಅವ್ರು ಸಿಕ್ಕಿದ್ರೆ ಎಲ್ಲ ವಿಷಯ ಆಚೆ ಬಂದೇ ಬಿಡುತ್ತಲ್ವ. ಏನಕ್ಕೆ ಅವ್ರ ಹತ್ರ ಸುರೇಶ್ ಸರ್ ಥರ ಮಾತಾಡಿಸ್ಬೇಕಾಗಿತ್ತು? ಇದ್ರ ಹಿಂದೆಗಡೆ ಏನು? ಬರೀ ನನ್ನ ಹತ್ರ ಅಷ್ಟೇ ಮಾತಾಡಿಸಿಲ್ಲ, ಸುಮಾರು ಜನದ ಹತ್ರ ಮಾತಾಡಿಸಿದ್ದಾರೆ. ಅದ್ರ ದಾಖಲಾತಿಗಳು ಇವಾಗ ನಿಮಗೆ ಸಿಕ್ಕಿದೆ. ಈಗ ಅವ್ನು ಸಿಕ್ಕಿದ್ರೆ ಅವ್ನು ಬಾಯಿ ಬಿಡಲೇಬೇಕಲ್ಲ. ಬಟ್ ಯಾವತ್ತಾದರೂ ಬಿಡಲೇಬೇಕು. ಇವತ್ತಿಲ್ಲ ನಾಳೆ ಬಾಯಿ ಬಿಡಲೇಬೇಕಲ್ಲ. ಬಿಟ್ಟಾಗ ಗೊತ್ತಾಗುತ್ತೆ ಇನ್ನೂ ಯಾರ್ಯಾರು ಇದ್ರೊಳಗಡೆ ಇನ್ವಾಲ್ವ್ ಆಗಿದ್ದಾರೆ ಅಂತ. ಬಟ್ ಆಲ್ರೆಡಿ ನಾನು ರಾಹುಲ್ ಗಾಂಧಿ ಇಲ್ಲಿ ಸಿದ್ದರಾಮಯ್ಯ ಅವರು CM ಹತ್ರನೂ ಮಾತಾಡ್ತೀನಿ. ಜೊತೆಗೆ ರಾಹುಲ್ ಗಾಂಧಿ ಅವ್ರಿಗೆ ಈಗ ಆಲ್ರೆಡಿ ಮೇಲ್ ಕೂಡ ಮಾಡಿದ್ದೀನಿ. ನಾನು ಇಲ್ಲಿದೆ ನೋಡಿ, ಬೇಕಾದರೆ ಮೇಲ್ ಕೂಡ ಹಾಕಿದ್ದೀನಿ. ಅವ್ರ ಅಪಾಯಿಂಟ್ಮೆಂಟ್ ತೊಗೊಳ್ತಾ ಇದ್ದೀನಿ. ನಾನು ಸದ್ಯದಲ್ಲೇ ಹೋಗಿ ಅವ್ರ ಹತ್ರನೂ ಮಾತಾಡ್ತೀನಿ. ಯಾಕೆಂದರೆ ಇದರಿಂದ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ ಏನು ನನ್ನ ಕಂಪ್ಲೇಂಟ್ ಬಗ್ಗೆ ಅವ್ರ ಹತ್ರನೂ ಇಲ್ಲಿ ನಾನು ಸಿದ್ದರಾಮಯ್ಯ ಸರ್ ಹತ್ರನೂ ಮಾತಾಡಲೇಬೇಕು. ಯಾಕೆ ಅಂದರೆ ಇದು ಒಂದು ಬಿಗ್ ಸ್ಕ್ಯಾಮ್. ಇದರಲ್ಲಿ ನನಗೆ ಅನ್ಯಾಯ ಆಗ್ತಾ ಇದೆ. ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿ ಅದ್ರ ದಾಖಲಾತಿಗಳೆಲ್ಲ ಇದೆ, ಅದನ್ನೆಲ್ಲ ನಾನು ಅವ್ರಿಗೆ ಸಬ್ಮಿಟ್ಟು ಮಾಡ್ತೀನಿ. ಪೊಲೀಸವ್ರಿಗೂ ಸಬ್ಮಿಟ್ ಮಾಡ್ತಿದ್ದೀನಿ. ಯಾಕಂದರೆ ಇದರಿಂದ ನನಗೆ ಅನ್ಯಾಯ ಆಗ್ತಾ ಇದೆ. ಇಲ್ಲಿ ನಂದು ಕೇಸ್ನ ಉಪಯೋಗಿಸ್ಕೊಂಡ್ಬಿಟ್ಟು ಎಷ್ಟೊಂದು ಜನ ಇದನ್ನು ಎನ್ಕ್ಯಾಶ್ ಮಾಡ್ಕೋತಿದ್ದಾರೆ. ಬಟ್ ನನಗೇನು ನ್ಯಾಯ ಸಿಗ್ತಾ ಇಲ್ಲ ಅಂದರೆ ಏನು ಹೇಳ್ತಿದ್ದೀನಿ, ನನಗೆ ಬರಬೇಕಾಗಿರೋದು ರಿಕವರಿ, ಅದು ಬರ್ತಾ ಇಲ್ಲ. ಅದಕ್ಕೆ ನಾನು ಅಪ್ಪರ್ ಲೆವೆಲಲ್ಲಿ ಕೂಡ ಐ ವಿಲ್ ಫೈಟ್ ಫಾರ್ ದಿಸ್. ಸೊ ಅವ್ರ ಜೊತೆ ಒಂದಷ್ಟು ರಾಜಕಾರಣಿ ಬೆಂಬಲ ಇದೆ, ಒಂದಷ್ಟು ಜನ ಹನಿ ಟ್ರಾಪ್ಗೆ ಒಳಗಾಗಿದ್ದಾರೆ. ಆ ಒಂದು ಬೈಕ್ನ ಯಾರು ಆಚೆ ಬರ್ತಿಲ್ಲ ಅಂತ ಒಂದು ಆರೋಪ ಇದೆ ಮೇಡಮ್. ಹಲೋ, ಇರ್ಬೋದು ಮೇಡಮ್, ಇಲ್ಲ ಅಂತ ನಾನು ಮಾತಾಡೋಕ್ಕಾಗೋದಿಲ್ಲ. ಆ ಥರ ಹನಿ ಟ್ರ್ಯಾಪ್ ಆಗಿ ಅವರು ಆ ಥರ ಇದ್ರೂ ನನ್ನ ಕೇಸಲ್ಲಿ ಯಾಕೆ ಸಪೋರ್ಟ್ ಮಾಡಬೇಕು? ನನಗೆ ಸಪೋರ್ಟ್ ಮಾಡಿ ಇನ್ನೂ, ಯಾಕೆಂದರೆ ನನಗೆ ರಿಕವರಿ ಬೇಕು. ಅವ್ರನ್ನ ಸಪೋರ್ಟ್ ಮಾಡೋಕ್ಕೋಸ್ಕರ ಅಂದರೆ ಅನ್ಯಾಯನ ಸಪೋರ್ಟ್ ಮಾಡ್ತಾ ಇದ್ದೀರಾ? ಇದು ಯಾವ ಪ್ರಕಾರ ನ್ಯಾಯ? ಅದು ಅವ್ರವ್ರು ಮಾಡ್ಕೊಂಡಿರೋ ತಪ್ಪು. ಅದು ಮಾಡಿದಾರೋ ಇಲ್ವೋ ಅದು ನನಗೆ ಬೇಡ, ನಂಗೆ ಗೊತ್ತಿಲ್ಲ. ಮೇಡಮ್, ಈಗ ಸುಮಾರು ಜನ ಮೋಸ ಹೋಗಿದ್ದಾರೆ. ಒಂದಷ್ಟು ಜನ ಅವ್ರು ಹೇಳಿದಾಗೆ ಕೇಸ್ ಕೊಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಅಂಥವ್ರಿಗೆಲ್ಲ ಏನು ಹೇಳ್ತೀರಾ ಅಂತ? ಧೈರ್ಯ ಮಾಡಿ ಮುಂದೆ ಬಂದು ಕೇಸ್ ಕೊಡಲೇಬೇಕು. ನಿಮಗೆ ರಿಕವರಿ ಸಿಕ್ಕತ್ತೆ. ನೀವು ಕಳ್ಕೊಂಡಿರೋ ಹಣ ನಿಮಗೆ ಸಿಕ್ಕತ್ತೆ. ಯಾಕೆಂದರೆ ಇದು 300-400 ಕೋಟಿ ಸ್ಕ್ಯಾಮು. ಇದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ದಾರೆ ಅಂತ ಈಗಾಗಲೇ ನಿನ್ನೆಯಿಂದ ಮೀಡಿಯಾದಿಂದ ನನಗೂ ಗೊತ್ತಾಗಿದೆ. ನಾಟ್ ಓನ್ಲಿ ಫ್ರಮ್ ಮೀಡಿಯಾ, ನನಗೂ ಕೆಲವು ವಿಷಯಗಳು ಡಾಕ್ಯುಮೆಂಟ್ಸ್ ಎಲ್ಲ ಸಿಕ್ಕಿದೆ. ಅದಕ್ಕೋಸ್ಕರ ನಾನು ಕೂಡ ಇವಾಗ ರಾಹುಲ್ ಗಾಂಧಿ ಅವ್ರನ್ನಾಗಲಿ ಅಥವಾ ಇಲ್ಲಿ ಸಿದ್ದರಾಮಯ್ಯ ಸರ್ನಾಗಲಿ ಮೀಟ್ ಮಾಡಿ ನಾನು ಮಾತಾಡ್ತೀನಿ. ಯಾಕೆಂದರೆ ಇವರೆಲ್ಲ ಇನ್ವಾಲ್ವ್ ಆಗಿ ಮಾಡ್ತಾ ಇರೋ ಕೆಲಸದಿಂದ ಸಾಮಾನ್ಯ ಜನತೆಗೆ ತುಂಬ ಅನ್ಯಾಯ ಆಗ್ತಾ ಇದೆ. ಇದು ಅನ್ಯಾಯ ಆಗ್ಕೂಡ್ದು.
ಮೇಡಮ್ ಈಗ ಧರ್ಮ ಅವ್ರ ಮೇಲೆ ಕೂಡ ನೀವು ಗಂಭೀರ ಆರೋಪ ಮಾಡಿದ್ರಿ. ಈಗ ಧರ್ಮ ಅವರು ಕೂಡ ಅಪ್ಸ್ಕಾಂಡಿಂಗ್ ಆಗಿರೋಂಥದ್ದು. ಸರ್ ಮೇಡಮ್ ಅಪ್ಸ್ಕ್ಯಾಂಡಿಂಗ್ ಆಗಿದ್ದಾರೆ, ಅವ್ರನ್ನ ಹಿಡ್ಕೊಂಡು ಬರಲೇಬೇಕು. ಯಾಕೆ ಅಪ್ಸ್ಕ್ಯಾಂಡಿಂಗ್ ಆಗಿದ್ದಾರೆ ಅಂದರೆ ಅವ್ರು ಸಿಕ್ಕಿದ್ರೆ ಎಲ್ಲ ವಿಷಯ ಆಚೆ ಬಂದೇ ಬಿಡುತ್ತಲ್ವಾ. ಏನಕ್ಕೆ ಅವ್ರ ಹತ್ರ ಸುರೇಶ್ ಸರ್ ಥರ ಮಾತಾಡಿಸ್ಬೇಕಾಗಿತ್ತು? ಇದ್ರ ಹಿಂದೆಗಡೆ ಏನು? ಬರೀ ನನ್ನ ಹತ್ರ ಅಷ್ಟೇ ಮಾತಾಡಿಸಿಲ್ಲ, ಸುಮಾರು ಜನದ ಹತ್ರ ಮಾತಾಡ್ಸಿದ್ದಾರೆ. ಅದ್ರ ದಾಖಲಾತಿಗಳು ಇವಾಗ ನಿಮಗೆ ಸಿಕ್ಕಿದೆ. ಈಗ ಅವ್ನು ಸಿಕ್ಕಿದ್ರೆ ಅವ್ನು ಬಾಯಿ ಬಿಡಲೇಬೇಕಲ್ಲ. ಬಟ್ ಯಾವತ್ತಾದರೂ ಬಿಡಲೇಬೇಕು, ಇವತ್ತಿಲ್ಲ ನಾಳೆ ಬಾಯಿ ಬಿಡಲೇಬೇಕಲ್ಲ. ಬಿಟ್ಟಾಗ ಗೊತ್ತಾಗುತ್ತೆ ಇನ್ನೂ ಯಾರ್ಯಾರು ಇದ್ರೊಳಗಡೆ ಇನ್ವಾಲ್ವ್ ಆಗಿದ್ದಾರೆ ಅಂತ. ಬಟ್ ಆಲ್ರೆಡಿ ನಾನು ರಾಹುಲ್ ಗಾಂಧಿ ಇಲ್ಲಿ ಸಿದ್ದರಾಮಯ್ಯ ಅವರು CM ಹತ್ರನೂ ಮಾತಾಡ್ತೀನಿ. ಜೊತೆಗೆ ರಾಹುಲ್ ಗಾಂಧಿ ಅವ್ರಿಗೆ ಈಗ ಆಲ್ರೆಡಿ ಮೇಲ್ ಕೂಡ ಮಾಡಿದ್ದೀನಿ. ನಾನು ಇಲ್ಲಿದೆ ನೋಡಿ, ಬೇಕಾದರೆ ಮೇಲ್ ಕೂಡ ಹಾಕಿದ್ದೀನಿ. ಅವ್ರ ಅಪಾಯಿಂಟ್ಮೆಂಟ್ ತೊಗೊಳ್ತಾ ಇದ್ದೀನಿ. ನಾನು ಸದ್ಯದಲ್ಲೇ ಹೋಗಿ ಅವ್ರ ಹತ್ರನೂ ಮಾತಾಡ್ತೀನಿ. ಯಾಕೆಂದರೆ ಇದರಿಂದ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದೆ ಏನು, ನನ್ನ ಕಂಪ್ಲೇಂಟ್ ಬಗ್ಗೆ ಅವ್ರ ಹತ್ರನೂ ಇಲ್ಲಿ ನಾನು ಸಿದ್ದರಾಮಯ್ಯ ಸರ್ ಹತ್ರನೂ ಮಾತಾಡಲೇಬೇಕು. ಯಾಕೆ ಅಂದರೆ ಇದು ಒಂದು ಬಿಗ್ ಸ್ಕ್ಯಾಮ್. ಇದರಲ್ಲಿ ನನಗೆ ಅನ್ಯಾಯ ಆಗ್ತಾ ಇದೆ. ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿ ಅದ್ರ ದಾಖಲಾತಿಗಳೆಲ್ಲ ಇದೆ, ಅದನ್ನೆಲ್ಲ ನಾನು ಅವ್ರಿಗೆ ಸಬ್ಮಿಟ್ಟು ಮಾಡ್ತೀನಿ. ಪೊಲೀಸವ್ರಿಗೂ ಸಬ್ಮಿಟ್ ಮಾಡ್ತಿದ್ದೀನಿ. ಯಾಕಂದರೆ ಇದರಿಂದ ನನಗೆ ಅನ್ಯಾಯ ಆಗ್ತಾ ಇದೆ. ಇಲ್ಲಿ ನಂದು ಕೇಸ್ನ ಉಪಯೋಗಿಸ್ಕೊಂಡ್ಬಿಟ್ಟು ಎಷ್ಟೊಂದು ಜನ ಇದನ್ನು ಎನ್ಕ್ಯಾಶ್ ಮಾಡ್ಕೋತಿದ್ದಾರೆ. ಬಟ್ ನನಗೇನು ನ್ಯಾಯ ಸಿಗ್ತಾ ಇಲ್ಲ ಅಂದರೆ ಏನು ಹೇಳ್ತಿದ್ದೀನಿ, ನನಗೆ ಬರಬೇಕಾಗಿರೋದು ರಿಕವರಿ, ಅದು ಬರ್ತಾ ಇಲ್ಲ. ಅದಕ್ಕೆ ನಾನು ಅಪ್ಪರ್ ಲೆವೆಲಲ್ಲಿ ಕೂಡ ಐ ವಿಲ್ ಫೈಟ್ ಫಾರ್ ದಿಸ್. ಸೊ ಅವ್ರ ಜೊತೆ ಒಂದಷ್ಟು ರಾಜಕಾರಣಿ ಬೆಂಬಲ ಇದೆ, ಒಂದಷ್ಟು ಜನ ಹನಿ ಟ್ರಾಪ್ಗೆ ಒಳಗಾಗಿದ್ದಾರೆ. ಆ ಒಂದು ಬೈಕ್ನ ಯಾರು ಆಚೆ ಬರ್ತಿಲ್ಲ ಅಂತ ಒಂದು ಆರೋಪ ಇದೆ ಮೇಡಮ್. ನಿಜಾನಾ? ಹಲೋ, ಇರಬಹುದು ಮೇಡಮ್, ಇಲ್ಲ ಅಂತ ನಾನು ಮಾತಾಡಕ್ ಆಗೋದಿಲ್ಲ. ಆ ಥರ ಹನಿ ಟ್ರ್ಯಾಪ್ ಆಗಿ ಅವರು ಆ ಥರ ಇದ್ರೂ ನನ್ನ ಕೇಸಲ್ಲಿ ಯಾಕೆ ಸಪೋರ್ಟ್ ಮಾಡಬೇಕು? ನನಗೆ ಸಪೋರ್ಟ್ ಮಾಡಿ ಇನ್ನೂ, ಯಾಕೆಂದ್ರೆ ನನಗೆ ರಿಕವರಿ ಬೇಕು. ಅವ್ರನ್ನ ಸಪೋರ್ಟ್ ಮಾಡೋಕ್ಕೋಸ್ಕರ ಅಂದರೆ ಅನ್ಯಾಯನ ಸಪೋರ್ಟ್ ಮಾಡ್ತಾ ಇದ್ದೀರಾ? ಇದು ಯಾವ ಪ್ರಕಾರ ನ್ಯಾಯ? ಅದು ಅವ್ರವ್ರು ಮಾಡ್ಕೊಂಡಿರೋ ತಪ್ಪು. ಅದು ಮಾಡಿದಾರೋ ಇಲ್ವೋ ಅದು ನನಗೆ ಬೇಡ, ನಂಗೆ ಗೊತ್ತಿಲ್ಲ. ಮೇಡಮ್ ಈಗ ಸುಮಾರು ಜನ ಮೋಸ ಹೋಗಿದ್ದಾರೆ. ಒಂದಷ್ಟು ಜನ ಅವ್ರು ಹೇಳಿದಾಗೆ ಕೇಸ್ ಕೊಡೋದಕ್ಕೆ ಮುಂದೆ ಬರ್ತಾ ಇಲ್ಲ. ಅಂಥವ್ರಿಗೆಲ್ಲ ಏನು ಹೇಳ್ತೀರಾ ಅಂತ? ಧೈರ್ಯ ಮಾಡಿ ಮುಂದೆ ಬಂದು ಕೇಸ್ ಕೊಡಲೇಬೇಕು. ನಿಮಗೆ ರಿಕವರಿ ಸಿಕ್ಕತ್ತೆ. ನೀವು ಕಳ್ಕೊಂಡಿರೋ ಹಣ ನಿಮಗೆ ಸಿಕ್ಕತ್ತೆ. ಯಾಕೆಂದರೆ ಇದು 300-400 ಕೋಟಿ ಸ್ಕ್ಯಾಮು. ಇದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಇದ್ದಾರೆ ಅಂತ ಈಗಾಗಲೇ ನಿನ್ನೆಯಿಂದ ಮೀಡಿಯಾದಿಂದ ನನಗೂ ಗೊತ್ತಾಗಿದೆ. ನಾಟ್ ಓನ್ಲಿ ಫ್ರಮ್ ಮೀಡಿಯಾ, ನನಗೂ ಕೆಲವು ವಿಷಯಗಳು ಡಾಕ್ಯುಮೆಂಟ್ಸ್ ಎಲ್ಲ ಸಿಕ್ಕಿದೆ. ಅದಕ್ಕೋಸ್ಕರ ನಾನು ಕೂಡ ಇವಾಗ ರಾಹುಲ್ ಗಾಂಧಿ ಅವ್ರನ್ನಾಗಲಿ ಅಥವಾ ಇಲ್ಲಿ ಸಿದ್ದರಾಮಯ್ಯ ಸರ್ನಾಗಲಿ ಮೀಟ್ ಮಾಡಿ ನಾನು ಮಾತಾಡ್ತೀನಿ. ಯಾಕೆಂದರೆ ಇವರೆಲ್ಲ ಇನ್ವಾಲ್ವ್ ಆಗಿ ಮಾಡ್ತಾ ಇರೋ ಕೆಲಸದಿಂದ ಸಾಮಾನ್ಯ ಜನತೆಗೆ ತುಂಬ ಅನ್ಯಾಯ ಆಗ್ತಾ ಇದೆ. ಇದು ಅನ್ಯಾಯ ಆಗ್ಕೂಡ್ದು. ಮೇಡಮ್ ಈಗ ಧರ್ಮ ಅವ್ರ ಮೇಲೆ ಕೂಡ ನೀವು ಗಂಭೀರ ಆರೋಪ ಮಾಡಿದ್ರಿ. ಈಗ ಧರ್ಮ ಅವರು ಕೂಡ ಅಪ್ಸ್ಕಾಂಡಿಂಗ್ ಆಗಿರೋಂಥದ್ದು. ಸರ್ ಮೇಡಮ್ ಅಪ್ಸ್ಕ್ಯಾಂಡಿಂಗ್ ಆಗಿದ್ದಾರೆ, ಅವ್ರನ್ನ ಹಿಡ್ಕೊಂಡು ಬರಲೇಬೇಕು. ಯಾಕೆ ಅಪ್ಸ್ಕ್ಯಾಂಡಿಂಗ್ ಆಗಿದ್ದಾರೆ ಅಂದರೆ ಅವ್ರು ಸಿಕ್ಕಿದ್ರೆ ಎಲ್ಲ ವಿಷಯ ಆಚೆ ಬಂದೇ ಬಿಡುತ್ತಲ್ವಾ. ಏನಕ್ಕೆ ಅವ್ರ ಹತ್ರ ಸುರೇಶ್ ಸರ್ ಥರ ಮಾತಾಡಿಸ್ಬೇಕಾಗಿತ್ತು? ಇದ್ರ ಹಿಂದೆಗಡೆ ಏನು? ಬರೀ ನನ್ನ ಹತ್ರ ಅಷ್ಟೇ ಮಾತಾಡಿಸಿಲ್ಲ, ಸುಮಾರು ಜನದ ಹತ್ರ ಮಾತಾಡ್ಸಿದ್ದಾರೆ. ಅದ್ರ ದಾಖಲಾತಿಗಳು ಇವಾಗ ನಿಮಗೆ ಸಿಕ್ಕಿದೆ. ಈಗ ಅವ್ನು ಸಿಕ್ಕಿದ್ರೆ ಅವ್ನು ಬಾಯಿ ಬಿಡಲೇಬೇಕಲ್ಲ. ಬಟ್ ಯಾವತ್ತಾದರೂ ಬಿಡಲೇಬೇಕು, ಇವತ್ತಿಲ್ಲ ನಾಳೆ ಬಾಯಿ ಬಿಡಲೇಬೇಕಲ್ಲ. ಬಿಟ್ಟಾಗ ಗೊತ್ತಾಗುತ್ತೆ ಇನ್ನೂ ಯಾರ್ಯಾರು ಇದ್ರೊಳಗಡೆ ಇನ್ವಾಲ್ವ್ ಆಗಿದ್ದಾರೆ ಅಂತ. ಬಟ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.